ಚಾನಲ್. ನಾವಿವತ್ತು ಮಂತ್ರಾಲಯ ಹೋಗಿದ್ವಿ. ಇಲ್ಲಿದ್ದಾರೆ ಚಿಕ್ಕಿ, ದೈವಿಕ್, ಪಪ್ಪ ಹಾಯ್, ಅಮ್ಮ ಹಾಯ್, ಲಾರಾ ಹಾಯ್ ಹಾಯ್. ಊಟ ಆಯ್ತು. ಸಕ್ಕತ್ ಊಟ. ನಮ್ಮ ಊರಿಗೆ ಒಳ್ಳೆ ಕಡೆ ಹೋಟ್ಲ್ ಕರ್ಕೊಂಡು ಹೋಗಿದ್ಲು, ಪ್ರಿಯದರ್ಶಿನಿ ಹೋಟೆಲ್. ಸಕ್ಕತ್ತಾಗಿತ್ತು. ಏನ್ ತಿಂದ್ರಿ? ನಾವು ಅಲ್ಲಿ ದೋಸೆ, ತುಪ್ಪದ ದೋಸೆ ತಿಂದ್ವು, ಜೀರಾ ರೈಸು, ಕರ್ಡ್ ರೈಸು, ರವಾ ಇಡ್ಲಿ ಎಲ್ಲ ಚೆನ್ನಾಗಿತ್ತು. ಹಂಗೆ ನಮ್ಮ ಅಕ್ಕ ಬಾವಂಗೂ ತಗೊಂಡ್ಬಂದಿದ್ವಿ. ಅವ್ರು ಇವಾಗ ತಿಂತಿದ್ದಾರೆ. ಪಾರ್ಸಲ್. ನಾವು ಯಾಕೆ ನೀನೇನೋ ತಿಂದ? ಅವನು ಜೀರಾ ರೈಸ್ ತಿಂದಲ್ಲಾರ. ನೀನೇನು ತಿಂದಲ್ಲಾರ? ನಾನು ಜೀರಾ ರೈಸ್, ಕರ್ಡ್ ರೈಸ್, ದೋಸೆ ಎಲ್ಲ ತಿಂದೆ. ಇಡ್ಲಿ ತಿನ್ನಲಿಲ್ಲ. ನಮ್ಮಮ್ಮ ಏನೋ ಮಾತಾಡ್ತಾ ಇದ್ದಾರೆ. ಗೈಸ್, ನಾವಿವಾಗ ನಮ್ಮಿಬ್ರದ್ದು ದೂರ ದೂರ ಸೀಟ್ಸ್ ಬಿದ್ದುಬಿಟ್ಟಿದೆ. ನಾವೀಗ ಇಲ್ಲೊಂದು, ಅಲ್ಲೊಂದು, ಇಲ್ಲೊಂದು 3 ಸೀಟ್. ನಮ್ಮ ಅಕ್ಕ ಒಬ್ಳು ಬಂದಿಲ್ಲ, ಅಲ್ಲೊಂದಿದೆ. ಬಟ್ ಸ್ಟಿಲ್ ಇಟ್ಸ್ ಓಕೆ. ನಾನು ನಿಮಗೆ ಸಿಗ್ತೀನಿ ಮಂತ್ರಾಲಯದಲ್ಲಿ ಏನೇನು ಮಾಡ್ತೀವಿ ಅಂತೆಲ್ಲ ನಾನು ನಿಮಗೆ ತೋರಿಸ್ತೀನಿ. ಗೈಸ್, ನಮ್ಮ ಚಾಚುನ ತೋರಿಸಿರ್ಲಿಲ್ಲ ಇಲ್ಲಿ. ಆಯ್ ಚಾಚು. ಚಾಚು ಮಲ್ಕೊಂಡಿದ್ದಾರೆ. ಲಾರಣ್ಯ ಅವ್ರದ್ದು ಮಿಡಲ್ ಬರ್ತ್, ದೈವಿಕ್ದು ಅಪ್ಪರ್ ಬರ್ತ್, ಸಿಕ್ಕಿದಿಲ್ಲಿ ಮತ್ತೆ ಮಿಡಲ್ ಬರ್ತ್. ಲೋಯರ್ ಇದ್ದು ಮಿಡಲ್ಗೆ ಶಿಫ್ಟ್ ಆಗ್ತದೆ. ಲೋಯರಾ? ಏಕೆ? ಲಾರಾ ಅವನು ಮಿಡಲ್. ಯಾರು ಬರ್ತಾರೋ ಅವ್ರನ್ನ ಇಲ್ಲಿ ಕರ್ಬೋದು. ಮೊಬೈಲ್ ಫೋನ್ ಚಾರ್ಜ್ ಆಗ್ತಾ ಇಲ್ಲ ಇನ್ನು. ಈಗ ಆಯ್ತಾ ಇಲ್ವಾ? ಇಲ್ಲ, ಓಡೋ ಟೈಮಲ್ಲಿ ಆಗುತ್ತೆ. ಸ್ಟಾರ್ಟ್ ಆದ್ಮೇಲೆ ಬೆಲ್ಟ್ ಲಾರಾ ಅಲ್ಲೇ ಜಂಪು. ಓಡ್ತು ಫೈನಲಿ ಓಡ್ತು. ಓಕೆ, ನಾವೀಗ ಮಲ್ಗೋಣ. ಗುಡ್ ನೈಟ್. ಗುಡ್ ನೈಟ್ ಲಾರಾ. ಗುಡ್ ನೈಟ್. ಚಾಚು ಆಲ್ರೆಡಿ ಸ್ಟೆಪ್ ಇಲ್ಲ. ಗುಡ್ ನೈಟ್ ಚಾಚು, ಬಾಯ್. ನಂದೇ ಹೆಣ್ಣಾಗ್ಲಿ ಗಂಡಾಗ್ಲಿ ಎರಡು ಅಷ್ಟೇ. ಯಾವಾಗಲೂ ಒಂದಲ್ಲ ಎರಡು ಅಷ್ಟೇ ಇರಬೇಕು. ಏನಾದರೂ ಆಗಲಿ ಅಲ್ಲ, ಮನೆ ತುಂಬ ಮಕ್ಕಳಿರಲಿ ಅಂತ ಇಟ್ಕೊಂಡ್ರೆ ಪರವಾಗಿಲ್ಲ. ಬರೀ ಹೆಣ್ಮಕ್ಳಾಯ್ತು ಹೆಣ್ಮಕ್ಳಾಯ್ತು ಅಂತ ಮಾಡ್ಕೊಳಕ್ಕೆ ತಪ್ಪು. ಅದೇ ಮನುಷ್ಯನ ಇದು ದುರಾಸೆ. ಹಳೆ ಕಾಲಕ್ಕೆ ಹೋಯ್ತವೆಲ್ಲ ಹೆಣ್ಮಕ್ಳು ಗಂಡು ಮಕ್ಕಳು. ಇವಾಗೆಲ್ಲ ಸ್ವಲ್ಪ ಪರವಾಗಿಲ್ಲ. ಪರವಾಗಿಲ್ಲ. ಯಾವುದಾದ್ರೆ ಮಕ್ಕಳಾದ್ರೆ ಸಾಕು. ಲಾರಣ್ಯ ಸೋ ರೆಸ್ಪಾನ್ಸಿಬಲ್ ಗರ್ಲ್. ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹೇಗಿತ್ತು ನಿಮ್ಮ ಜರ್ನಿ? ಚೆನ್ನಾಗಿತ್ತು. ಆದರೆ ಎಲ್ಲರೂ ರಿಸರ್ವೇಷನ್ ಇದರಲ್ಲೂ ಬಂದ್ಬಿಡ್ತಾರಪ್ಪ, ಜನರಲ್ ಹೋಗಿರ್ತಾರೆ. ಯಪ್ಪ, ಅನಲಾಗ್ ಕರೆಂಟ್ ಇಲ್ಲ. ಇದು ಅಲ್ಲ, ಈ ಸ್ಪ್ರಿಂಗು ಇದೆಲ್ಲ ಇಟ್ಕೊಂಡು ಅದು ಎಲ್ಲದರಲ್ಲೂ ಇರುತ್ತೆ. ಹಂಗೇನಾಗಲಿ ಅಲ್ಲಿ ಬೆಲ್ಟ್ ಕೆಳಗಿಳಿತು. ಖಾಲಿ ಬಂತು. ಹಾಯ್ ಗೈಸ್, ನಾವು ಕಾಫಿ ಬ್ರೇಕ್. ಮಂತ್ರಾಲಯ ರೀಚ್ ಆಗಿ ಅಲ್ಲಿ ಪಾಪ್ಸ್. ಇಲ್ಲಿ ರಾಯರಿದ್ದಾರೆ ನೋಡಿ, ರಾಯರಿದ್ದಾರೆ. ನಾವು ಮಂತ್ರಾಲಯ ರೀಚ್ ಆದ್ವಿ. ಈಗ ಒಳಗೆ ಹೋಗ್ಬೇಕು, ಮಂತ್ರಾಲಯ ಒಳಗೆ. ಜಸ್ಟ್ ನಾವು ಮಂತ್ರಾಲಯ ರೋಡಿಗೆ ಬಂದಿದ್ದೀವಿ. ಮೈಕ್ ಎಲ್ಲ ಇನ್ನೂ ಇಲ್ಲ. ಈಗಲೇ ಪಾಪ್ಸ್. ನಮಸ್ತೆ. ವಿಲನ್ 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 ಅಂತಲ್ಲ ನೀವು, ನಿಮ್ಮ ನೋಡೋಣ ಅಂತ. ವಿಲನ್ ಅಂತಲ್ಲ ನೀವು, ಹೀರೋ. ಇಲ್ಲೇನು ಕೇಳಿಲ್ಲ, ಆದ್ರೂ ನಮಗಿದಿದೆ.
ಅದನ್ನ ಆನ್ ಮಾಡ್ಕೊಂಡೆ ಹೇಳೋ ಅವಶ್ಯಕತೆ ಇಲ್ಲ. ನಮಗೀಗ ಟ್ರೈನ್ ಹಿಡಿದು ಟ್ರೈನ್ ಸಿಕ್ಕಿದೆ ನಮಗೆ ಸೀಟ್ ಆಟೋ ಸಿಕ್ಕಿದೆ. ನಾವೀಗ ಸೀಟ್ ಆಟೋದಲ್ಲಿ ಹೋಗ್ತೀವಿ. ವಿಲನ್ ಹೀರೋ ಅಂತ ನನ್ನ ಫ್ರೆಂಡ್ಸ್ ಎಲ್ಲ ವಿಲನ್ ಅಂತಾರೆ ನಮ್ಮ ಪಪ್ಪಗೆ. ನಾವೀಗ ಆಟೋಲ್ಲಿ ಹೋಗ್ತೀವಿ. ಹಾಯ್ ಮಾಡಾಯ್ತು. ಬೇಡ ಈಗ ರೂಮಿಗೆ ಹೋಗಿ ಫ್ರೆಶ್ ಆಗಿ ರೆಡಿಯಾಗಿ ಟೆಂಪಲ್ಗೆ ಹೋಗೋದು. ಏನೋ ಸೀರಿಯಸ್ ಆಗಿ ನೋಡ್ತಾರೆ ಗೈಸ್. ಏನು ಸೀರಿಯಸ್ ಆಗಿ ಕೂತಿಲ್ಲ, ಹಿಂದೆನೂ ಕೂತಿದ್ದಾರೆ. ಮತ್ತೆ ಸೈಡಲ್ಲಿ ನಾವೆಲ್ಲ ಈಗ ಕೂತಿದ್ದೀವಿ. ಇಲ್ಲಿ ಸಣ್ಣ ನಾವೆಲ್ಲ ಸಣ್ಣವರಲ್ಲ. ನಾವು ಸಣ್ಣ ಚಿಕ್ಕ ಪಾಪುಗಳು. ಫುಲ್ ಕತ್ಲೆ ಗೈಸ್. ನಾನೊಂದು ಮೈಕ್ ತಗೊಳ್ಬೇಕು, ಕೇಳಿಸೋದೇ ಇಲ್ಲ ಅಮ್ಮ. ಬೇಡ ಈಗಲೇ. ಮೊದಲು ಮಧ್ಯಾಹ್ನ ಇಟ್ಕೊಳ್ಳೋದು ಎಷ್ಟು ಹೋಗ್ತದೆ. ಎಷ್ಟೊಂದು ರಶ್ ಇದೆ. ಇಲ್ಲಿ ಟಿಕೆಟ್ ಜನ ಎಲ್ಲಿ ನೋಡಿದ್ರು. ಮತ್ತೆ ಒಳಗಡೆ ಇನ್ನೂ ಸ್ಟೋಲ್ ಇರುತ್ತೆ, ಡೈರೆಕ್ಟ್ ಬಿಡ್ತಾರೆ. ಗೈಸ್ ನಾವು ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಂಗೆ ನಾಚಿಕೆ ಆಗ್ತಾ ಇದೆ ವಿಡಿಯೋ ಮಾಡೋಕ್ಕೆ. ಅದು ಜನರಲ್ ಕ್ಯೂ. ಇಲ್ಲೇನೋ ಟಿಕೆಟ್ ತೊಗೊಂಡಿದ್ದಾರೆ. 1000 ರೂಪೀಸಿಗೆ 4 ಮೆಂಬರ್ಸ್ ಹೋಗ್ಬೋದಂತೆ. ನಾವಿವಾಗ ಟಿಕೆಟ್ ತೊಗೊಂಡು ಹೋಗ್ತಿದ್ದೀವಿ. ಮತ್ತೆ ಇವರೆಲ್ಲ ಏನು ಕೇಳಿಸ್ತಾರಲ್ಲ ಆ್ಯಂಡ್ ಇವತ್ತಿನ ಫಿಟ್ ಲಾರಣ್ಯ ಅವ್ರದ್ದು ಫಿಟ್ ಚೆಕ್ ಮಾಡೋಣ. ಇಬ್ರದ್ದು ಒಡಿಶಾ ಫಿಟ್. ನಮ್ಮ ಅಮ್ಮಂದು ಒಡಿಶಾ ಫಿಟ್. ದರ್ಶನ ಮುಗೀತು. ನನ್ನ ತಮ್ಮ ಪಂಚ ತೆಗ್ದ, ನಾವಮ್ಮ ನೀರು ಕುಡಿದ್ರು. ಈಗ ಊಟಕ್ಕೆ ದಾರಿ. ಫುಲ್ ಶೆಕೆ ಆಗ್ತಿಲ್ಲ. ಕಾಲ
ಅದಕ್ಕೆ ಮುಂದೆ ಮಾಡ್ಕೊಳ್ಳೋದಲ್ಲ. ತುಂಬ ಲೇಟಾಗಿ ಹೋಗಿದೆ, ಮೇ ಬಿ ಕ್ಲೋಸೇ ಆಗಿರುತ್ತೆ ಅನ್ಸುತ್ತೆ. ಮತ್ತು ಸ್ಟಿಲ್ ನಾವು ಊಟಕ್ಕೆ ಹೋಗ್ತಾ ಇದ್ದೀವಿ. ಎಷ್ಟೊತ್ತಾದರೂ ಎಷ್ಟು ಜನ ಇದ್ದಾರೆ. ಬಂದಿದ್ದೀವಿ, ಕ್ಲೋಸ್ ಮಾಡ್ತವ್ರೆ. ನಾವು ಕ್ಲೋಸ್ ಆಗಿರುತ್ತೆ ಅಂದ್ಕೊಂಡು ನೋಡಿದ್ರೆ ಕ್ಲೋಸ್ ಆಗಿಲ್ಲ, ಓಪನ್ ಆಗಿ ಇದೆ. ಗೈಸ್ ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಫುಲ್ ಮಲ್ಕೊಂಡ್ಬಿಟ್ಟಿದ್ವಿ. ಹೋಟ್ಲಿಗೆ ಹೋಗ್ತೀವಿ ಅಂತ ಇದ್ವಿ, ಮತ್ತೆ ನೋಡೋಣ ಬಾ ಅಂತ ಅಂದ್ಬಿಟ್ಟು ಕರ್ಕೊಬಂದ್ರು. ನೋಡಿದ್ರೆ ಓಪನ್ ಆಗಿದೆ. ನಮ್ಗೆ ಹೆಂಗೆ ಕಾಪಾಡ್ತಾನೆ ಅಂತ ಒಂದ್ಸಲ ಊಟ ಕಡೆ ಹೋಗ್ತಿತ್ತು. ರಾತ್ರಿ ಬಂದಿದ್ವಿ ನಾವು ಅವಾಗ. ಆಮೇಲೆ ಅಯ್ಯೋ ಊಟ ಇಲ್ವಾ ಹೋಗ್ತಿಲ್ಲ ರಾತ್ರಿ. ಯಾವುದೋ ಒಂದು ತಾತ ಬಂದ್ಬಿಟ್ಟು ಒಂದು ಬಕೆಟಲ್ಲಿ ಅನ್ನ ಸಾರು ಎಲ್ಲ ಕೊಟ್ಟಿದ್ವಿ. ನಮ್ಮ ಅವ್ವ ಇರ್ತಾರೆ. ಇವ್ರು ಹಳೆ ಕತೆ ಹೇಳ್ತವ್ರೆ. ಈಗ ಆಲ್ರೆಡಿ 2 o'clock ಕ್ಲೋಸ್ ಆಗುತ್ತೆ ಊಟ, ಬಟ್ ಸ್ಟಿಲ್ ಓಪನ್ ಆಗೇ ಇದೆ ಇವತ್ತು. ದೇವಸ್ಥಾನ ಒಳ್ಳೆ ಕೊಡೋಲ್ಲ ನಮಗೆ. ಈಗ ತುಂಬ ನಡಿಬೇಕು ಇಲ್ಲಿ ಒಳಗೆ. ಇಲ್ಲ ಇಷ್ಟೇ. ಓ ಅಲ್ಲಿ ಇನ್ನೂ ಇದೆ. ನಾವು ಸ್ಯಾರಿ ಎಲ್ಲ ಚೇಂಜ್ ಮಾಡಿಬಿಟ್ವಿ, ಸುಸ್ತಾಗೋಯ್ತು. ಏನಿಲ್ಲ ಟ್ರೈನಲ್ಲಿ ಸಿಗ್ತೀವಿ. ಟ್ರೈನಲ್ಲ ಏನು ಊಟ ಕೊಡ್ತಾರೆ ಅಂತ ನಾನು ನಿಮಗೆಲ್ಲ ತೋರಿಸ್ತೀನಿ, ನೀವೆಲ್ಲ ನೋಡ್ತಾ ಇರಿ. ಓ ನಮ್ಮಮ್ಮ ಇಲ್ಲೇ ಹೇಳ್ಬಿಡ್ತು. ನಮ್ಮ ಚಿಕ್ಕಿ ಚಾಚು ಪಪ್ಪ ಎಲ್ಲ ಊಟಕ್ಕೆ ಹೋದ್ರು, ನಾವೆಲ್ಲ ಮಲ್ಕೊಬಿಟ್ಟಿದ್ವಿ ರೂಮಲ್ಲಿ. ಹೋಟೆಲಲ್ಲಿ ತಿಂತೀವಿ ಅಂತ ನಮ್ಮಮ್ಮ ಎದ್ರು. ಇವಾಗ ಇಲ್ಲೇ ಹೋಗೋಣ ದೇವಸ್ಥಾನಕ್ಕೆ ಅಂದ್ಬಿಟ್ಟು ಬಂದ್ವಿ. ಈ ಅಪ್ಪ ನೋಡ್ಮ ನಂತರ ಕಾಲು ನೋವು ನಿಮ್ಗೇನಾದ್ರು ನಡಿ. ಏನು ಅನ್ನಿಸ್ತಿದೆ ನಿಮಗೆ? ದೇವಸ್ಥಾನದ ಊಟನೇ ಸಿಕ್ಕಿತ್ತು ನೀವು? ಏನು ಮಾಡೋಣ, ತುಂಬ ಚಿಕ್ಕದಾಯಿತು ಕ್ಯಾಮ್ರಾ. ಹಾಯ್ ಕ್ಯಾಮ್ರಾ. ಗೈಸ್ ಇಲ್ಲಿ ಹೆಲಿ ಪ್ಲೇಟ್ ಇದ್ದಾವೆ, ಇಷ್ಟೊಂದು ಗಾಡಿ ಬರ್ತಿದ್ದಾವ. ನೈಸ್. ಇಲ್ಲಿ ಊಟ ಕೊಡ್ತಾರೆ, ಬಫೆ ಸಿಸ್ಟಮ್. ಹಾಂ, ಅನ್ನ ಸಾಂಬಾರ. ಎಲ್ಲೋಗೋದಮ್ಮ? ಆ ಕಡೆ ಕೂರೋದ, ಅಲ್ಲಿ ಕೂರೋದ, ಆ ಕಡೆ ಮೇಲ್ ಕೂರ್ಬೇಕಾ ನೀನು? ವರ್ಷಕ್ಕೆ ನಿನ್ನ ದರ್ಶನವಾದಯ ದರ್ಶನಾಶನಗೈದು ಪರಿಶುದ್ಧ. ಇಲ್ಲಿದ್ಯಾ? ನಮ್ಮಮ್ಮ ಫುಲ್ ದೊಡ್ಡ ಸಿಂಗರು ಗಾಯ್ಸ್, ಅವ್ರ ಚೈಲ್ಡ್ಹುಡ್ಡಲ್ಲಿ. ಗೈಸ್ ಬನ್ನಿ ಗೈಸ್, ಫೈನಲಿ ಊಟ ಆಯಿತು. ನಮ್ಮಮ್ಮನ ದಯೆಯಿಂದ ಮತ್ತೆ ನಾವು ಪ್ರಸಾದ ಊಟ ಮಾಡ್ಕೊಂಡ್ವಿ. ನೋಡಿ ಗೈಸ್, ಈಗ ಒಂಚೂರು ಏನು ಇಲ್ಲ, ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ. ಇವಾಗ ನಾವು ಕರೆಕ್ಟಾಗಿ ಒಳಗೆ ಬಂದು ಕ್ಲೋಸ್ ಮಾಡ್ತೀವಿ. ಸೊ ನೆಟ್ರಿ ಗೈಸ್, ದೇವಸ್ಥಾನದ ಮುಂದೆ ಹೋಗಿ ನಿಮಗೆ ತೋರಿಸ್ತೀವಿ. ಸೊ ಈಗ ಇದನ್ನ ನಮ್ಮ ಅಕ್ಕ ಫಾಸ್ಟ್ ಮಾಡುತ್ತೆ. ನನ್ನ ತಮ್ಮ ನನಗಿಂತ ಉದ್ದ ಅವನೇ, ನಾನೇ ಕುಳ್ಳಿದ್ದೀನಿ. ನೀವೇನು ಲಾಡ್ಜ್ ಇಟ್ಟಿದ್ದೀರಾ ಅಲ್ಲಿ ನೋಡಿದ್ರೆ ನಾವು ಏನಂತ ಎ ಸಿ ತರ ದೊಡ್ಡದಲ್ಲ ನಮ್ದು, ಅಡ್ಜಸ್ಟ್ ಮಾಡ್ಕೊಳ್ಳೋದ್ರೆ. ಮತ್ತೆ ನೀವು ಎ ಸಿ ಡಿಲೆಕ್ಸ್ ಅಂತ ಇಡಂಗಿಲ್ಲ ಆಯ್ತಾ? ನೀವೆಂತಕ್ಕೆ ಎ ಸಿ ಡಿಲೆಕ್ಸ್ ಅಂತ ಇಟ್ಟಿರೋದು? ರೂಮ್ ಕೊಡೋ ತನಕ ಒಂಥರ 2000 ಆಯ್ತು ಅಂತ ಒಪ್ಕೊಂಡ್ಬಿಟ್ಟು ಇವಾಗ ಅದು
ಅದು ಬೆಳಗಿಂದ ಸಂಜೆ ತನಕ ಅಲ್ಲ ಅದನ್ನು ಬೆಳಗಿಂದ ಸಂಜೆ ತನಕ ಇರೋದಕ್ಕೆ 2,000 ಕೊಡ್ಬೇಕು. ಅಕ್ಕವ್ರೆ ನೀವು ಏನ್ ಹೇಳಿದಿರಾ 200 ರೂಪಾಯಿ ಕೊಡ್ತೀನಿ ಈಗ ನಮಗೆ ಅದೆಲ್ಲ ಗೊತ್ತಿಲ್ಲ. ನಮಗೆ ವೈಫೈ ಇದ್ರೆ ಮಾತ್ರ ಜೀವನ ನಡೆಯೋದು. ಬೇಡ ಖಾಲಿ ಮಾಡಿ, ದುಡ್ಡು ಕೊಡಲ್ಲ ನಾವು. ಎಲ್ಲ ಬನ್ನಿ, ನಮ್ದು ಹೆಂಗಿದ್ರು ದರ್ಶನ ಮುಗೀತು, ಎಲ್ಲ ಮುಗೀತು, ಬನ್ನಿ ತಗೊಂಡ್ ಹೋಗೋಣ. ದುಡ್ಡು ಕೊಡೋದು ಬೇಡ. ಸ್ಕ್ಯಾನ್ ಮಾಡಾಗೈತೆ ನಮ್ಮ ಅಮ್ಮಂಗೆ ಬೈಬೇಕು. ಬೇಕಾದ್ರೆ 200 ರೂಪಾಯಿ ನೀವೇ ಇಟ್ಕೊಂಡು 1,800 ರೂಪಾಯಿ ಕೊಡಿ, ನಾವು ಹೋಯ್ತೇವೆ. ಇಲ್ಲ ನಾವೇನು ಕೊಡಲ್ಲ, ಬೇಕಾದ್ರೆ ಹೋಗಿ. ಇಲ್ಲಿ ಮಂಕೊಳಕ್ ನಾವ್ 2,000 ಕೊಡ್ಬೇಕಿತ್ತ. AC ಡಿಲಕ್ಸ್ ಅಂತ ಬಂದಿದೀವಿ, ನೋಡಿದ್ರೆ ಏನು ಒಂದು ಕ್ಯಾಮ್ರಾ ಸರಿ ಇಲ್ಲ. ಬೆಳಗ್ಗೆ ಸುಸ್ಕೋತಿದ್ರು, ಯಾವ್ದಾವ ಸಿಕ್ಕರ್ ಸಾಕು ಅಂತ. ಈಗ ಎಲ್ಲ ಮುಗೀತಲ್ಲ. 200 ರೂಪಾಯಿ ಕೊಡ್ಬೇಕು. ಇವ್ರಿಗೆಲ್ಲ ಬ್ಯಾಡ್ ಕಮೆಂಟ್ ಹಾಕಿ ಗಾಯ್ಸ್. ಇವ್ರ ರಿವ್ಯೂ ಎಲ್ಲ ಹಾಳು ಮಾಡಿ. ಗೂಗಲ್ ರಿವ್ಯೂ ಎಲ್ಲ ನೀವು ಕರಿಯಲ್ಲ, ಹುಡುಗರ್ನ ಬಿಡ್ತೀರಾ? ವಯಸ್ಸಾದ ಅಕ್ಕ ಪಾಪ ಕುಡ್ಕೊಂಡು ಬರ್ತಿದ್ದಾರೆ. ಅದು ನೀವೇ ಮಾಡಿರೋದು, ನೀವೇ ಬೈತಿದ್ದೀರಾ. ನಮ್ಮ ಅಕ್ಕ ವಯಸ್ಸಾದ ಅಕ್ಕ ಕುಡ್ಕೊಂಡು ಬರ್ತಾರೆ, ಹಂಗೆ ಅಂತಾರೆ. ನಿಮ್ಮ ಅಕ್ಕ ಯಾರು? ನಾವು ಮಾಡಿದಿಲ್ಲ ತಮಾಷೆ. ಇದು ನಮ್ದಲ್ಲ ಲಾಡ್ಜ್ ಗಾಯ್ಸ್. ಈ ಲಾಡ್ಜ್ ನಿಜ ಚೆನ್ನಾಗಿಲ್ಲ. ರೂಮ್ ಟೂರ್ ನೋಡ. ನಾವಿವತ್ತು ಹೋಗ್ತಿದೀವಿ ಇವತ್ತು. ಆಹಾರ ಊಟ, ರಾತ್ರಿ ಊಟಕ್ಕೆ ಆಹಾರ. ಎಲ್ಲಿಂದ? ಅಕ್ಕನ ಮನೇಲಿ ಇದ್ಬಿಟ್ಟು ಹೋಗೋರಂತ. ಅಕ್ಕನ ಮನೇಲೂ ಇರಕ್ಕಾಗಲ್ಲ, ನಾವು ಹೋಗೋದು ಅರ್ಲಿ ಮಾರ್ನಿಂಗು. ನಂಗಂತೂ ಕಾಲೇಜ್ ಇದೆ, ನಾನು ಡೈರೆಕ್ಟ್ ಕಾಲೇಜ್. ಕಾಫಿ ಚೆನ್ನಾಗಿದ್ಯಾ? ನಂಗೆ ಚಾಚ್ ಬೇಕು. ಟಿಶ್ಯೂವಾ? ಟಿಶ್ಯೂ. ಗಾಯ್ಸ್, ನಮ್ಮದು ಟ್ರಿಪ್ ಮುಗೀತು. ನಾವೀಗ ಊಟ ಮಾಡಿಬಿಟ್ಟು ಮತ್ತೆ ರೈಲ್ವೆ ಸ್ಟೇಷನ್ಗೆ ಹೋಗ್ತೀವಿ. ರೈಲ್ವೆ ಸ್ಟೇಷನ್ಗೆ ಹೋಗಿ 8:45 ಟ್ರೈನ್ ಇದೆ. ಸೊ ಅಷ್ಟೇ. Tired faces. Guys, ಹೊರಟ್ಬಿಟ್ಟು ಮಂತ್ರಾಲಯಗೆ ಬಾಯ್. ಏನು ಆಗಾಡ್ತಾ ಇದ್ದೀರಾ? ಹಾಂ, ಏನು ಅರ್ಧ ಗಂಟೆ ಟ್ರೈನ್ ಹತ್ತೀನಿ. So hey guys,
ನನ್ನ ಯೂಟ್ಯೂಬ್ ಚಾನಲ್ನ ಲಾರಣಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ದೀನಿ. ಬೇಡ ಮಾಡಿಬಿಡಿ ಗೈಸ್, ಈಗ ಹಂಗೆ ಸ್ವಲ್ಪ ಕ್ಯಾಮ್ರಾ ರೈಲ್ವೆ ಸ್ಟೇಷನ್ ತೋರ್ಸೋಣ ಇದು ಮಂತ್ರಾಲಯ ಮ್ಯಾಮ್, ಇದು ಮಂತ್ರಾಲಯದು ರೋಡ್ ನೀವು ಮಂತ್ರಾಲಯಂ ಗೈಡಾ? ಅಲ್ಲವಾ ಅಕ್ಕ, ಅದು ಮಂತ್ರಾಲಯದ್ದು ಬೋರ್ಡ್ ಹೆಂಗ್ ಶೈನ್ ಹೊಡಿತೈತೆ ನೋಡು, ಪಿಂಕ್ ಕಲರ್. ತೆಲುಗು ಓದಕ್ ಬರುತ್ತಾ? ನಂಗೆ ಬರುತ್ತೆ. ಮಂತ್ರಾಲಯಂ ರೋಡ್ ಅಂತ ಬರ್ದಿದ್ದು, ಅದು ರೋಡು ಅಂತ ಬರ್ದಿದ್ದು. ನಾವು ಮತ್ತೆ ರೈಲ್ವೆ ಸ್ಟೇಷನಿಗೆ ರೀಚ್ ಆಗಿದ್ದೀವಿ ಗಾಯ್ಸ್. ಹೆಂಗಿತ್ತು ಚಿಕ್ಕಿ ನಿಮ್ದು ಟ್ರಿಪ್ ಹೇಗಿತ್ತು? ಫಸ್ಟ್ ಪ್ಲಾಟ್ಫಾರ್ಮ್ಗೆ ಹೋಗ್ಬಿಡೋಣ, ಟೈಮ್ ಇಲ್ಲ. 8:30 ಆಗೋಗಿದೆ. 8:50ಗೆ ಟ್ರೈನ್ ಇರೋದು. ನಾವು ಈಗ ಬರ್ತಾ ಇದ್ದೀವಿ. ನಾವು ಆಟೋದಲ್ಲಿ ಎಷ್ಟು ಮಜಾ ಮಾಡಿದ್ವಿ ಗೊತ್ತಾ? ಅದನ್ನು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ. ಒಂದಂತ ತೋರಿಸ್ತಾ ದಯವಿಟ್ಟು ನೋಡು ಯಾವ ಪ್ಲಾಟ್ಫಾರ್ಮ್ ಅಂತ. ಓಕೆ, ನಾನು ಪ್ಲಾಟ್ಫಾರ್ಮ್ ಚೆಕ್ ಮಾಡಿ ಬರ್ತೀನಿ ವಾಪಸ್. ಸೊ ಗೈಸ್, ಈಗ ಅದನ್ನ ಗ್ರೀನ್ ಕಲರ್ ಮಾಡಿಬಿಟ್ಟಿದ್ದಾರೆ. ನಮ್ದು ಬರೀ ವಾಯ್ಸ್ ನೋ ಫೇ. ಗೈಸ್, ಫಸ್ಟ್ ಪ್ಲ್ಯಾಟ್ಫಾರ್ಮಲ್ಲೇ ಬರೋದು ಟ್ರೈನ್. ಟೈಮ್ ಬಂದುಬಿಟ್ಟಿದ್ದಾಗಿದೆ. ಒನ್ನೆ ಅನೌನ್ಸ್ ಮಾಡಿದ್ಮೇಲೆ ನೋಡೋಣ. ಹಾಂ, ಇದು ಡಿಶಮ್ ಎಲ್ಲಾದ್ರೂ ಮಾಡ್ತಾರೆ. ಸ್ಕೂಲಲ್ಲೆಲ್ಲ ಗೈಸ್, ನಾವು ತುಂಬ ಹಾರ್ಡ್ ವರ್ಕಿಂಗ್. ಎಷ್ಟು ವೆಯ್ಟ್ ಎತ್ಕೊಂಡು ಬರ್ತಿದ್ದೀವಿ ನಾವಿಬ್ರು ಅಂತ. ಎಷ್ಟು ದುಡ್ಡು ಕೊಡ್ತೀರಾ? ಬ್ಯಾಗೆ ನಿಮಗೆ ನೀವೇ ಮಾಡಿಕೊಳ್ಳಿ, ಫ್ರೀ. ಇದು ಏನದು ಕೆಲಸ ಮಾಡ್ತಾರಲ್ಲ, ಲಗೇಜ್ ಎತ್ಕೊಂಡು ಹೋಗೋದು, ಅದಕ್ಕೆ ದುಡ್ಡು ತಗೊಂತಾರಲ್ಲ, ಕೂಲಿ. ಆ ಥರ ಕೂಲಿ ಕೆಲಸ ಮಾಡ್ತೀವಿ ನಾವಿನ್ಮೇಲೆ. ಈಗ ಎಳ್ಕೊಂಡು ಹೋಗೋ ಕೆಲಸ ತಾನೇ, ಒತ್ಕೊಂಡು ಹೋಗೋ ಗೊತ್ತಾಗುತ್ತೆ. ತಲೆ ಮೇಲೆ ಒತ್ಕೋಬಾ. ಇದು ಒತ್ಕೊಂಡಿರೋದೇನು? ಅದು ಎಲ್ಲ ಒತ್ಕೋಬೇಕು. ಕೂಲಿ ಅಂದ್ರೆ ಸುಮ್ಮನೆ. ಅಲ್ಲ ಗಾಯ್ಸ್, ಇಲ್ಲಿ ವಯಸ್ಸಾದವ್ರನ್ನ ನೋಡಿ ಲಗೇಜ್ ಓದಿಸ್ಕೊಬಿಟ್ಟು ಯುವಕರೆಲ್ಲ ಹೆಂಗ್ ಹೋಯ್ತಿದ್ರೆ ನೋಡಿ ಗಾಯ್ಸ್. ವಯಸ್ಸಾದವ್ರ ಸೀನಿಯರ್ ಸಿಟಿಸನ್ ಹಿಂಗೆ ನೋಡ್ಕೊಳ್ಳೋದು. ಸೀನಿಯರ್ ಸಿಟಿಸನ್ ಹಿಂಗೆ ಚಲೋ, ಮುದುಕರನ್ನೆಲ್ಲ ಹಿಂಗೆ ನೋಡ್ಕೊಳ್ಳೋದಂತೆ, ಗಾಯ್ಸ್ ಎಲ್ಲ ಹಿಂಗೆ ನೋಡೋದಂತೆ. ಯಾವ ಇದು ಸೀನಿಯರ್ ಸಿಟಿಸನ್ ಹಿಂಗೆ ನೋಡ್ಕೊಳ್ಳೋದು. ಇಷ್ಟ ತನಕ ಮುದ್ಕ ಅಂತಿದ್ರೆ ಈಗ ಈಮೇನಂತೆ. ಬೋಟ್ ಜಾಸ್ತಿ ಬಿದ್ದಾಗ ಏನೇನು ಅದೇ ಹೇಳು. ಸ್ವಲ್ಪ ಹೊತ್ತಲ್ಲಿ ಕಣ್ಣಲ್ಲಿ ಕಣ್ಣೀರ ಧಾರೆ ಆಗುತ್ತೆ, ನೋಡ್ತಾ ಇರಿ. ಅವ್ರ ಅಮ್ಮ ನೆನಪಾಗೋದ್ರು. ಕಣ್ಣಲ್ಲಿ ಇವಾಗ ನೀರು ಇಳಿಯುತ್ತೆ ಖಂಡಿತವಾಗಲು. ಓ, ತಿಂಡಿ ಸಿಕ್ತು ಮಾಡ್ತಾರ ಅಮ್ಮ ಸ್ವೀಟ್. ಗಾಯ್ಸ್, ಸೊ ಗಾಯ್ಸ್, 1 ವೀಕಿನ ಕ್ರೇವಿಂಗ್ ನಮ್ಮ ಚಿಕ್ಕಿ ಈಗ ಈಡೇರಿಸಿದ್ದಾರೆ. ಸ್ಪೆಷಲ್ ಮೈಸೂರು ಪಾಕ್ ತಂದಿದ್ದಾರೆ, ಕಾಜುದು. ಕಾಜು ಸ್ಪೆಷಲ್ ಮೈಸೂರು ಪಾಕ್. ಬಾಯಲ್ಲಿ ನೀರು ಬರ್ತಿದೆ, ಏನು ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ತಿನ್ಬಿಡು ಸಾಕು, ವಿಡಿಯೋ ಮಾಡಿ ಸಾಕು. ತಿನ್ಬಿಟ್ಟು ಆಮೇಲೆ ಸಿಕ್ತು ಗೈಸ್. ಏನು ಗೊತ್ತಾ, ನಾನು ಲಾಸ್ಟ್ ವೀಕ್ ನಮ್ಮ ಅಕ್ಕ ಮನೆಗೆ ಹೋಗಿದ್ದೆ. ಅಲ್ಲಿ ಫುಲ್ ಮೈಸೂರು ಪಾಕ್ ತಿಂದು ಹಬ್ಬ PGಯಲ್ಲಿ ತುಂಬ ಕ್ರೇವಿಂಗ್ ಆಗ್ತಿತ್ತು ಮೈಸೂರು ಪಾಕ್ ತಿನ್ನಬೇಕು ಅಂತ. ಅಕ್ಕ ಆರ್ಡ್ರ್ ಮಾಡ್ತೀನಿ ಅಂದ್ಲು, ಬಟ್ ನಾನು ಒಬ್ಬಳೇ ಖಾಲಿ ಮಾಡಲ್ಲ ಅಂತ ಸುಮ್ಮನಾದೆ. ಫ್ಯಾಮಿಲಿ ಜೊತೆ ಕುತ್ಕೊಂಡ್ಬಿಟ್ಟು ಮೈಸೂರು ಪಾಕ್ ತಿಂತಾ ಇದ್ದೀನಿ. ಚಿಕನ್ ಅಷ್ಟೆಷ್ಟು ತಿನ್ನೋಕ್ಕೆ ನಿನ್ನದು ಚೂರ ತಿನ್ನೋದು, ಒಂದಿಡೀ ಪೀಸ್. ಸೊ ಗೈಸ್, ಇದು ಭದ್ರಾವತಿಯಿಂದ ಬಂದಿರೋದು, ಪದ್ಮ ನಿಲಯ ಇಂದ, ಗೊತ್ತಾ? ಸೊ ಅಲ್ಲಿ ನನ್ನ ಬರ್ಡೇ ಯಾವಾಗಲೂ ಇದೆ ಮೈಸೂರು ಪಾಕ್ ತರೋದು. ಆದರೆ ಇವ್ರು ಒಂದ್ಸಲ ನನ್ನ ಬರ್ಡೇಗೆ ಬಂದಿಲ್ಲ. ವೆರಿ ರೆಸ್ಪಾನ್ಸಿಬಲ್ ಗಾಯ್ಸ್. ನಾನು ಇವಾಗ ಫೋಟೋ ಹಾಕ್ತೀನಿ, ಅಟ್ಯಾಚ್ ಮಾಡ್ತೀನಿ ನೋಡಿ. ಇವ್ರ ಬರ್ಡೇ ಈ ಸತಿ ಲಾಸ್ಟ್, ಈ ಸತಿ ಬರ್ಡೇನೆ. ಈ ಸತಿ ಎಲ್ಲ ಹೋದ ಸತಿ ಬಂದರೆ ಅದು ಸೆಲೆಬ್ರೇಟ್ ಮಾಡಿರ್ಲಿಲ್ಲ. ಅಲ್ಲ, ಈ ಸತಿ ಬರ್ಡೇ ಟೈಮಲ್ಲಿ ಯಾರೂ ಬಂದಿರಲಿಲ್ಲ ನನಗೆ 6th ಬರ್ಡೇಲಿ.
ಗೈಸ್ ಮೆಮೊರಿ ಲಾಸ್ ಆಗ್ಬಿಟ್ಟಿದೆ. ನಿಮಗೆ ಗೊತ್ತಿಲ್ಲ ನಾನು ನಾನು ಆ ಫೋಟೋ ಕಳಿಸ್ತೀನಿ. ನಾನು ನಾನು ಆ ಫೋಟೋ ನಿಮ್ ಸ್ಕೂಲಿಗೆ ನಾನು ಕರ್ಕೊಂಡು ಹೋಗಿರ್ಲಿಲ್ವಾ ಅಡ್ಮಿಷನ್ ಮಾಡ್ಸಕ್ಕೆ? ಅದು ಬರ್ಡೇ ಅಲ್ಲ. ಅದು ಬರ್ಡೇ ದಿನನೇ ನಿಮ್ ಸ್ಕೂಲ್ಗೆ ಹೋಗ್ಬಿಟ್ಟು ಅಡ್ಮಿಷನ್ ಮಾಡಿಸ್ಬಿಟ್ಟು ಟೆಕ್ಸ್ಟ್ ಬುಕ್ ತೊಗೊಂಡು ಬಂದು ಆಮೇಲೆ ಈವ್ನಿಂಗ್ ಹೋಟೆಲ್ಗೆ ಹೋಗಿ ಊಟ ಮಾಡ್ಕೊಂಡು ಬಂದು ಕೇಕ್ ಕಟ್ ಮಾಡಿದ್ವಿ. ಇಲ್ಲಿಗೆ ಮೆಮೊರಿ ಲಾಸ್ ಆಗಿಬಿಟ್ಟಿದೆ ನನ್ನ ತಂಗಿಗೆ. ಆ ಕ್ಲಿಪ್ ಕಟ್ ಮಾಡೇ ಇಲ್ಲ. ಚಿಕ್ಕಿ ನಾನು ಲಾರಣ್ಯನ್ ಬರ್ಡೇಗೆ ನಿಮ್ಮ ಮನೇಲೇ ಇದ್ದೆ ತಾನೇ ಈ ಸತಿ? ಹಾಂ ಎಷ್ಟು ಚೆನ್ನಾಗಿ ಕೂತೈತೆ ನೋಡೋದು. ನೋಡಿದ್ರಾ? ಏ ಹೋಗಕ್ಕ. ಪ್ರೂವ್ ಆಯ್ತು. ಮೈಸೂರು ಪಾಕ್ನ ಎಂಜಾಯ್ ಮಾಡೋ ಟೈಮ್. ಬಾಯ್. ಟಾಮಿ ಬಂದಿದೆ. ಟಾಮಿ ಲಾರಾ ನಾಯಿ ಅಂದರೆ ತುಂಬ ಇಷ್ಟ ಅಲ್ಲ? ಲಾರಾ ನಾನು ಮಂಕಿ ನೋಡಿದೆ ಇವತ್ತು ಅಲ್ಲಿ ಹೋಟೆಲ್ಗೆ ಹೋಗಿದ್ವಲ್ಲ ಹೋಟೆಲಲ್ಲಿ ಮಂಕಿತ್ತ. ಅಲ್ಲಿ ನಾನು ನೋಡಿದೆ, ನೀನು ಇರಲಿಲ್ಲ ಆಗ. ನಾವು ಕಾಫಿ ಕುಡಿಯೋಕೆ ಹೋಗಿದ್ದವಲ್ಲ ಆಗ. ಹೋ ನಮ್ಮಮ್ಮ ಅಮ್ಮ 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 ಇಲ್ಲಿ ನನ್ನ ತಮ್ಮ ಇವನು ತುಂಬ ಸರಿ. ಅಮ್ಮ ಅಮ್ಮ ತಮ್ಮ ಅಂತೆ. ನಮ್ಮ ಅಪ್ಪ ಮತ್ತೆ ನಮ್ಮ ಚಾಚಿ ಕೂತವ್ರು ನೋಡಿ. ನಾವಿಲ್ಲಿ ಚಿಲ್ ಮಾಡ್ತಾ ಇದ್ದೀವಿ. ನಾವು ಚಿಲ್ ಮಾಡ್ತಿಲ್ಲ, ಮೈಸೂರು ಟೀಲ್ ಮಾಡ್ತಾ ಇದೀವಿ. ಮೈಸೂರು ಪಾಕ್ ಬಿಂಗೋ ವಿತ್ ಲಾರಣ್ಯ ಚಿಕ್ಕಿ. ಫ್ಯಾನ್ ಪಕ್ಕ ಬೀಳೋ ಥರ ಇದೆ. ಅಲ್ಲಿ ರೊಟೇಟ್ ಆಗಿ ಈ ಕಡೆನೇ ಬರೋದು. ಹಾಂ ಇದಲ್ರಿ ಇದಲ್ರಿ. ಆ ಫ್ಯಾನ್ ಆಫ್ ಮಾಡಿಸ್ಬಿಡಕ್ಕೆ ಹೋಯ್ತು ಪಾಪ. ಸ್ವಿಚ್ संख्या 1 1 3 0 0 1 अभी प्लेटफॉर्म 1 पर आ गई है. अभी हम S8 को जाना है. ಅಯ್ಯಯ್ಯೋ S2 को जाना है. ಇವಣ್ಣ ಹಿಂಗೆ ಜಂಪ್ ಹೊಡೆದ್ಬಿಟ್ರು. ಗಾಯ್ಸ್ ನಮ್ಮದು ಟ್ರೈನ್ ಬಂತು, ನಮ್ಮದು ಟ್ರಿಪ್ ಮುಗೀತು. S4 चलो अभी हम उधर जाना है. ಪಾಪ ಟೈರಲ್ಲಿ ಏರ್ ಹೋಗೈತೆ ಅನ್ಸುತ್ತೆ, ಸ್ಲೋ ಆಗೋಯ್ತೈತೆ. ಹಾ ಹೌದಾ? ಅಚ್ಚೆ ಕರೆಕ್ಟ್ ಟೈರ್ ಪಂಚರ್ ಆಗಿದೆ.